ಅಲ್ಲೋಗಿ ಭಾಷೆ ಸ್ಟೇಟ್ ಮೆಂಬರ್ ಆಗಿದ್ದಾರೆ. ಒಬ್ಬರು 11 ಜನದಲ್ಲಿ ಅವರೊಬ್ಬರು ಮೆಂಬರ್ ಆಗಿದ್ದಾರೆ. ಅಧ್ಯಕ್ಷರು ಅಲಿಬಾಬಾ ಅಂತೇಳಿ ಅಧ್ಯಕ್ಷ ಚೇತನ ಆಗಿದ್ದಾರೆ. ಇವರೊಬ್ಬರು 11 ಜನದಲ್ಲಿ ಇವರು ಸ್ಥಳೀಯ ಶಾಸಕರು ಅಷ್ಟೇ ಅವರು ತಗೋಗಿದೆ. ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಅವರು ಲೆಟರ್ ಕೊಟ್ಟರು. ಫಸ್ಟ್ ಇವರು ಕೊಟ್ಟರು, ಆಮೇಲೆ MLA ಕೊಟ್ಟರು. ಎಲ್ಲ ಸಂಘ ಸಂಸ್ಥೆಗಳು ನೀವು ಹೇಳಿ ನೀವು ಕೊಡ್ತೀರ, ನಮಗೆ ಇದಿಲ್ಲ. ನಿಮ್ಮದು ನಮಗೆ ನಿಮಗೆ ಮೊದಲಿಂದ ಗೊತ್ತೈತೆ ನಮ್ಮ ವಿಚಾರ. ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ನಿಮ್ಮ ಪ್ರಕಾರ? ಇಲ್ಲಿ ಒಂದು 2-3 ಜನ ಇರ್ಬೋದು ಸರ್, ಅಷ್ಟೇ. ನಮಗೆ ಅಂತ ಏನು ಗಮನ ಇಲ್ಲ. ನೀವು ಗಮನ ಇದ್ದರೆ ಬೇರೆ 5 ಜನ ಇಲ್ಲ ಸರ್, ಎಷ್ಟು ಜನ ಇಬ್ಬರು ಆಗ್ತಾನಂದ್ರು ವಾಪಸ್ ತಗೊಂಡ್ರು. ನನಗೆ ಮರ್ಯಾದೆ ಕೊಟ್ಟು ಒಂದು ಇದು ಮಾಡಿ ಒಂದು ಅವ್ರಿಗೆ ಇಲ್ಲಪ್ಪ ನಾನು ಹಾಕಲ್ಲ ಇದ್ದೀನಿ ಅಂತ ಹೇಳಿ ನನಗೆ ಹೇಳಿ ಇಲ್ಲ ನಾನು ಬರಲ್ಲ ಅಂತೇಳಿ ನನಗೆ ಒಂದು ಮರ್ಯಾದೆ ವಿಶ್ವಾಸ ಇದು ಮಾಡಿದ್ರು. ಅವ್ರು ಹೋಗಿ ಓದ್ತಿದ್ರು. ತುಮಕೂರು ಹತ್ರ ಹೋಗಿ ವಾಪಸ್ ಬಂದಾರೆ. ಇಲ್ಲೇ ನಾನು ಬರ್ಬೇಕಂತ ಇದ್ದೆ. ಇಲ್ಲ ನಾನೇನು ಗಲಾಟೆ ಮಾಡಿಲ್ಲ, ಏನಿಲ್ಲ. ಅವರೇ ವಿಶ್ವಾಸದಲ್ಲೇ ನೀನಿದ್ದೇನಪ್ಪ ನೀನು ಬಂದ್ಬಿಡ್ತು ಅಂದರು. ಪೇಪರ್ನಾಗ ಬಂತು, TV-ನಾಗ ಬಂದ್ಬಿಡ್ತು. ನಾನು ನೋಡಿದೆ. ಹಂಗಾದ್ರೆ ಬರೋಲ್ಲ, ನೀನು ಇದ್ರೆ ಸಾಕು ಅಂತ ಭಾಳ ವಿಶ್ವಾಸ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ಆಗೋದು ಚುನಾವಣೆ ಯಾಕೆ ಮಾಡ್ಬೇಕಂದ್ರೆ ಮಸೀದಿಯ ಮುತುವಲ್ಲಿ ಎಷ್ಟು ರಾಜ್ಯದಲ್ಲಿ ಮಸೀದಿ ಮುತುವಲ್ಲಿ ಇದ್ದಾರೆ, ಅಂಜುಮನ್ ಮುತುವಲ್ಲಿ ಇದ್ದಾರೆ, ಅದನ್ನ ಸರ್ಕಾರದಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಎಲ್ಲ ಮಸೀದಿಗಳು ವೋಟ್ ಮಾಡಕ್ ಬರಲ್ಲ. ವಕ್ಫ್ ಬೋರ್ಡ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮಸೀದಿಗಳಿರ್ಬೋದು, ಅಂಜುಮನ್ಗಳಿರ್ಬೋದು, ಅಂಥವ್ರು ಸುಮಾರು 1500 ಚಿಲ್ಲರೆ ಜನ ರಾಜ್ಯದಲ್ಲಿದ್ದಾರೆ. ಅವರು 2 ಜನಕ್ಕೆ ಹಾಕ್ತಾರೆ. ಇಬ್ಬರಿಗೆ ಗದ್ದು ಯಾರು ಜಾಸ್ತಿ ತಗೋಬೋದು, ಯಾರು ಕಮ್ಮಿ ತಗೋಬೋದು, ಅದು ಲೆಕ್ಕ ಬರಲ್ಲ. ಒಬ್ರು 300 ತಗೋಬೋದು, 400 ತಗೋಬೋದು, ಆ ಲೆಕ್ಕ ಬರಲ್ಲ. ಇವ್ರ ಮೇಲೆ ಮತ್ತೆ 11 ಜನ ಇರ್ತಾರೆ ರಾಜ್ಯ ಮಟ್ಟದಲ್ಲಿ. ಕಮಿಟಿ ಇರುತ್ತೆ, MLC ಇರ್ತಾರೆ, ಅದರಲ್ಲಿ ಮಂತ್ರಿಗಳು ಇರ್ತಾರೆ, ಆಮೇಲೆ ಮಹಿಳಾ ನಾಮಿನೇಟೆಡ್ ಇರ್ತಾರೆ. ಆ ಥರ 11 ಜನ ಸೇರಿ ರಾಜ್ಯಾಧ್ಯಕ್ಷರನ್ನ ನೇಮಕಾತಿ ಮಾಡ್ತಾರೆ. ಅಲಿಬುಲ್ ಹಸೇನಿ ಗುಂಡೇನವಾದಂತ 2 ಬಹಳ ದೊಡ್ಡ ಕ್ಷೇತ್ರಗಳು. ಅದರ ಅಭಿವೃದ್ಧಿ ಮಾಡಿದರೆ ಡಾಕ್ಟರೇಟ್ ಮಾಡಿದ್ದಾರೆ. ಅಲ್ವರ್ ಭಾಷೆ ಅಂದರೆ ಅವ್ರ ಕೊನೆ ಊರಿನಲ್ಲಿ 3 ಜನ ಆಗಿದ್ರು. ಆ ಟೈಮ್ನಲ್ಲಿ ಆ ಥರ ಇದೆ ಸರ್. ಅಧ್ಯಕ್ಷ ಆಮೇಲೆ 11 ಜನ ಸಾವಿರಾರು ವರ್ಷದಿಂದ ಮೊಹಮ್ಮದ್ ಪೈಗಂಬರ್ ಕಾಲದಿಂದ ದೊಡ್ಡ ಶ್ರೀಮಂತರು ದೇವರ ಹೆಸರಿನಲ್ಲಿ ದಾನ ಮಾಡ್ತಾರೆ. ವಕ್ಫ್ ಅಂದ್ರೆ ದಾನ, ದೇವರ ಹೆಸರು ದೇವರ ಆಸ್ತಿ ಅಂತ. ಆ ಜಾಗದಲ್ಲಿ ನಾವು ಹೋಗ್ಬೇಕಾದ್ರೆ ಬಹಳ ಪ್ರಾಮಾಣಿಕವಾಗಿರ್ಬೇಕಾಗ್ತದೆ. ಆದ್ರಿಂದ ಇವ್ರು ನಾನು ಬಂದಿದ್ದೀನಿ, ನಾನು ಪ್ರಾಮಾಣಿಕ ಮುಂದೆ ಬಂದಿರೋಂಥವ್ರಿಗೆ ಒಂದು ಅವಕಾಶ ಕೊಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಟಿಪ್ಪು ಸುಲ್ತಾನ್ ವೇದಿಕೆಯಿಂದ ಆಗ್ರಹಿಸ್ತಾ ಇದ್ದಾರೆ. ಕೊಟ್ಟಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. ನಮಗೆ ಬೆಂಬಲ ಫಸ್ಟ್ ಲೆಟರ್ ನಾನೇ ಕೊಟ್ಟಿರೋದು. ನಮಗೆ ಸ್ಟೇಟ್ ಚೇರ್ಗಳಿಗೆ ಏಜ್ ಆಕ್ಟಿವೇಶನ್ ಅಂತ ಕಾರ್ಪೊರೇಟ್ ಸಂಘ ಮಾಡಿದ್ದೀವಿ. ಎಲ್ಲ ಗೊತ್ತೈತೆ ನಿಮಗೆಲ್ಲರಿಗೂ. ಮಾಧ್ಯಮಗಳಿಗೆ ನಾನು ಏನೇನು ಕೆಲಸ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳಿ ಮಾಧ್ಯಮಗಳು ನಮ್ಮ ಲೋಕಲ್ನಾಗೆ ಎಲ್ಲರಿಗೂ ಗೊತ್ತೈತೆ. ನಾನು ಯಾವುದೇ ಹುದ್ದೆ ನಾನು ಕೇಳಬೇಕು. ನಾನು ಹಂಗೆ ನಮ್ಮ ಖುದ್ದಾಗಿ ನಮ್ಮ ಕೈಯಿಂದ ಏನು ದುಡಿಮೆ ಮಾಡ್ತಿದ್ದು ನಾನು 25% ನಾನು ಖರ್ಚು ಮಾಡ್ತೀನಿ. ಎಲ್ಲ ಜಾತಿಯಲ್ಲಿ ತಗೊಂಡು ಹೋಗ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಸತಿ ಮಾತ್ರ ಒಂದು ಈ ಒಬ್ಬರು ಡಿಸ್ಟ್ರಿಕ್ಟ್ ಪರ್ಸೆಂಟ್ ರಾಜೀನಾಮೆ ಕೊಡ್ತಾರೆ.
ಅದರಿಂದ ನಾನು ಯಾರು ಅಂತೇಳಿ ನಾನು ಒಳ್ಳೆ ಸೇವೆ ಮಾಡೋಣ ಅಂತೇಳಿ ನಾನು ಅದಕ್ಕೆ ಅರ್ಜಿ ಕೊಟ್ಟಿದ್ದೀನಿ. ಆ ಸಾಹೇಬರನ್ನು ಒಳ್ಳೆಯವರು, ರಾಜ್ಯಾಧ್ಯಕ್ಷರು, ರಾಜ್ಯ ಚೇರ್ಮನ್ಗಳು ಭಾಳ ಒಳ್ಳೆಯ ಗುರುಗಳು ಇದ್ದಾರೆ. ಅದರಿಂದ ನಾನು ಗುರುಗಳು ಕೆಳಗೆ ನಾನು ಕೆಲಸ ಮಾಡಬೇಕಂತ ನಾನು ನಂಬಿ ನಾನು ಇದಕ್ಕೆ ನಾನು ಅರ್ಜಿ ಕೊಟ್ಟಿದ್ದೀನಿ. ಎಲ್ಲ ಸಹಕಾರ ಮತ್ತು ಎಲ್ಲ ನಮ್ಮ ಡಿಸ್ಟಿಕ್ನಾಗೆ ಮುಖಂಡರಿಗೆ ಭೇಟಿ ಮಾಡಿ ಎಲ್ಲರೂ ಭೇಟಿ ಮಾಡಿದ್ದೀನಿ. ಎಲ್ಲ ಮಸೀದಿಗೆ ಹೋಗಿದ್ದೀನಿ. ಎಲ್ಲ ಅವ್ರಿಗೂ ಸಹಕಾರ ಚೆನ್ನಾಗಿದೆ. ಆಮೇಲೆ ಸಮೀರ್ ಅಹಮದ್ ಹತ್ರ ಅವರು ಹೇಳಿದ್ದೆ, ಅವರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ MLA ಅವರು ಲೆಟರ್ ಕೊಟ್ಟಿದ್ದಾರೆ. ಆಮೇಲೆ ಸಂಘ ಸಂಸ್ಥೆ ಎಲ್ಲ ನಮ್ಮ ಮುಸ್ಲಿಂ ಸಂಘಟನೆಗೆಲ್ಲ ಅವರು ಲೆಟರ್ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯಾಧ್ಯಕ್ಷ ಯಾರಿದ್ದಾರೆ ಇಂಟೆಕ್ನಾಗೆ ಅವರು ಲೇಟರ್ ಕೊಟ್ಟಿದ್ದಾರೆ. ಭಾಳ ಸಾಕಷ್ಟು ನನಗೆ ಅಭಿಮಾನ ಹೇಳಿದ್ದಾರೆ ಎಲ್ಲ ಮುಖಂಡರು. ಆಗಲೇ ನಮ್ಮ ಇದು ಎಲ್ಲ ಮುಖಂಡರು ಹೇಳಿದ್ದಾರೆ. ಎಲ್ಲ ನಮ್ಮ ಪಂಗ 4-5 ಪಂಗ ಇದ್ದಾರೆ. ಎಲ್ಲ ಪಂಗದಲ್ಲಿ ನಾನು ಒಂದಾಗಿ ಇರ್ತೀನಿ. ಈ ಮಸೀದಿ ಆಗಲಿ, ದರ್ಗಾ ಆಗಲಿ, ಇದು ಅಂಜುಮಾನ್ ಆಗಲಿ, ಆಮೇಲೆ ಕಬ್ರಸ್ತಾನ್ ಆಗಲಿ ಒಳ್ಳೆ ಸೇವೆ ಮಾಡ್ತೀನಿ ಅಂತ ಹೇಳಿ ನಂಬಿದ್ದೀನಿ. ನಿಮ್ಮ ಸಹಕಾರ, ನಮ್ಮ ಜನಗಳ ಸಹಕಾರ ಭಾಳ ಐತೆ, ನನ್ನ ಮೇಲೆ ಅಭಿಮಾನ ಐತೆ. ಅದರಿಂದ ನಾನು ಈ ಮುಂದೆ ಬಂದಿದ್ದೇನೆ. ಯಾರೇ ನನಗೆ ಆಸೆ ಇಲ್ಲ, ₹1 ತಿನ್ನೋದು ಅಂದರೆ ₹1 ನಾನು ಮಾಡೋದು ಆಸೆ ಇಲ್ಲ. ನನ್ನದು ಐತೆ, ನನ್ನನ್ನು ಕೊಟ್ಟಿದ್ದಾನೆ. ನಾನು ಅದು ನಾನು ₹1 ಮುಟ್ಟಲ್ಲ. ಅದ್ರ ಬಗ್ಗೆ ನಾನು ₹1 ಮುಟ್ಟಿಲ್ಲ. ಈ ಉದ್ಯೋಗ ಸಿಕ್ಕಿದ್ರೆ ನಾನು ಪ್ರಾಮಾಣಿಕ ನಾನು ಸೇವೆ ಮಾಡ್ತೀನಿ. ಬಡವರಿಗೆ ಅನುಕೂಲ ಆಗಬೇಕು. ಆಮೇಲೆ ಇದು ಉಪಯೋಗ ಹೆಚ್ಚು ಕಡಿಮೆ ಉಪಯೋಗ ಮಾಡಿದರೆ ಅದೆಲ್ಲ ನಿಲ್ಲಿಸಿ ನಾನು ಒಳ್ಳೆಯ ರೀತಿಯಲ್ಲಿ ನಾನು ಕೆಲಸ ಸೇವೆ ಸಲ್ಲಿಸ್ತೀನಿ ಅಂತ ನನಗೆ ಮಾಧ್ಯಮ ಮೂಲಕ ಹೇಳ್ತೀನಿ. ಈಗ ಈ ಹುದ್ದೆಗೆ ಕಾಂಪಿಟೇಷನ್ ಯಾರು ಕಾಂಪಿಟೇಟರ್ ಇದ್ದಾರೆ? ಕಾಂಪಿಟೇಷನ್ ಎಲ್ಲ ಹುದ್ದೆಗೆ ಕಾಂಪಿಟೇಷನ್ ಇರ್ತಾರೆ. ಸರ್ಕಾರ ನಿರ್ಣಯ ತಗೋಬೇಕು. 11 ಜನ ಏನಿದ್ದಾರೆ ಕಮಿಟಿಯವರು, ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನನಗೆ. ಆದರೆ 99% ಒಪ್ಪಿಗೆ ಆಗೈತೆ. ಅದು 99% ಆಗೈತೆ ನನಗೆ ಒಪ್ಪಿಗೆ. ಆಮೇಲೆ ಚಿತ್ರದುರ್ಗ ಮಾತ್ರ ಕೊಡಬೇಕು. ಆಮೇಲೆ ಹಿರಿಯೂರಿಗೆ, ಚಳ್ಳಕೆರೆಗೆ, ಹೊಸದುರ್ಗ ಕೊಟ್ಟರೆ ಸಹಿಸಲ್ಲ, ಜನ ಸಹಿಸಲ್ಲ. ಹೆಡ್ ಆಫೀಸಿಗೆ ಇಲ್ಲೇ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಅವರು ಬೇಕಾದವರಿಗೆ ಹಿರಿಯೂರು ಕೊಡ್ಬೋದು, ಚಳ್ಳಕೆರೆ ಕೊಡ್ಬೋದು, ಅಲ್ಲಿ ಇರೋಲ್ಲ. ಇಲ್ಲಿ ಎಲ್ಲ ಪೂರ್ತಿ ಇಲ್ಲಿ ಕೆಲಸ ನಡೆಯೋದು. ಇದು ಹೆಡ್ ಆಫೀಸ್ ಚಿತ್ರದುರ್ಗ ಇಲ್ಲಿಗೆ ಕೊಡ್ಬೇಕು, ದುರ್ಗಾಗೆ ಕೊಡಬೇಕು. ಕೊಟ್ಟರೆ ನನಗೆ ಒಳ್ಳೆ ನನಗೆ ಕೊಟ್ಟರೆ ನಾನು ಸೇವೆ ಸಲ್ಲಿಸ್ತೀನಿ. ಎಲ್ಲ ತಗೊಂಡು ಅಲ್ಲಿ